ನವರಾತ್ರಿ ಮೊದಲ ದಿನ ಶೈಲಪುತ್ರಿಯನ್ನು ಹೀಗೆ ಪೂಜಿಸಿ ಕಷ್ಟಗಳೆಲ್ಲ ಕೊನೆಯಾಗುತ್ತದೆ. ಈ ದಿನ ಶೈಲಪುತ್ರಿಯನ್ನು ಯಾವ ರೀತಿ ಆರಾಧಿಸಬೇಕು, ಪೂಜೆಯ ವಿಧಿ ವಿಧಾನವೇನು ಎಂಬುದನ್ನು ತಿಳಿಯಿರಿ. ನವರಾತ್ರಿಯು ಹಿಂದೂ ನಂಬಿಕೆಯಲ್ಲಿ ಬಹಳ ಮುಖ್ಯವಾದ ಹಬ್ಬವಾಗಿದ್ದು, ಇದನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಈ ದಿನ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಶೈಲಪುತ್ರಿ ದೇವಿಯನ್ನು ಪೂಜಿಸುವುದರಿಂದ ವಿವಿಧ ಪ್ರಯೋಜನಗಳು ನೀಡುತ್ತದೆ. ಆಕೆಯನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಕೆಟ್ಟದ್ದನ್ನು ದೂರವಿಡಬಹುದು ಮತ್ತು ಗೌರವ, ಸಂಪತ್ತು, ಕೀರ್ತಿ ಮತ್ತು ಖ್ಯಾತಿಯನ್ನು ಹೆಚ್ಚಿಸಬಹುದು ಎನ್ನುವ ನಂಬಿಕೆ ಇದೆ. ದುರ್ಗಾದೇವಿಯ ಪ್ರಮುಖ ರೂಪಗಳಲ್ಲಿ ಒಂದಾದ ಶೈಲಪುತ್ರಿಯು ಪರ್ವತಗಳ ರಾಜನಾದ ಹಿಮಾಲಯದ ಮಗಳಾಗಿ ಜನಿಸಿದಳು. ಆಕೆಯ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹೊಂದಿದ್ದು, ಗೂಳಿಯ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ. ಈ ದೇವಿಯನ್ನು ಪೂಜಿಸುವುದು ಹೇಗೆ, ಪೂಜೆಯ ಸಮಯವೇನು, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಶೈಲಪುತ್ರಿ ದೇವಿಯನ್ನು ಪೂಜಿಸುವುದರಿಂದ ಅನೇಕ ಲಾಭಗಳು ಸಿಗುತ್ತದೆ. ಮುಖ್ಯವಾಗಿ ಬಯಕೆಗಳು ನೆರವೇರುತ್ತದೆ ಮತ್ತು ಇಷ್ಟಗಳು ಸಹ ಈ ಸಮಯದಲ್ಲಿ ಈಡೇರುತ್ತದೆ. ಆಕೆಯ ತ್ರಿಶೂಲವನ್ನು ಶಕ್ತಿ ಮತ್ತು ರಕ್ಷಣೆಯ ಪ್ರಬಲ ಸಂಕೇತವಾಗಿದೆ. ಇದು ನಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ. ಪೂಜೆಯ ವಿಧಾನ ಹೀಗಿದೆ. ಈ ಹಬ್ಬದ ಮೊದಲ ದಿನ ಕಳಶ ಸ್ಥಾಪನೆ ಮಾಡಬೇಕು. ಈ ದಿನ ಬಿಳಿ ಬಟ್ಟೆಯನ್ನು ಧರಿಸಿ ಶೈಲಪುತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಕಳಶ ಸ್ಥಾಪನೆಯ ನಂತರ ಗಣೇಶನನ್ನು ಆಹ್ವಾನಿಸಿ ಪೂಜೆಯನ್ನು ಆರಂಭಿಸಬೇಕು. ಗಣೇಶನ ಆಶೀರ್ವಾದ ಪಡೆದ ನಂತರ ಶೈಲಪುತ್ರಿ ದೇವಿಯನ್ನು ಆಹ್ವಾನಿಸಿ ಆಶೀರ್ವಾದವನ್ನು ಬೇಡಬೇಕು. ಈ ದಿನ ದೇವಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಕ್ತಿಪೂರ್ವಕವಾಗಿ ಬೇಡಿಕೊಂಡರೆ ಅಂದುಕೊಂಡಿದ್ದೆಲ್ಲ ಆಗುತ್ತದೆ. ಶೈಲಪುತ್ರಿಯ ಆರಾಧನೆ ಮಾಡಿದರೆ ನಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಎನ್ನಲಾಗುತ್ತದೆ. ಅಲ್ಲದೆ ಯಾರ ಮನಸ್ಸು ಚಂಚಲ ಸ್ವಭಾವದ್ದಾಗಿರುತ್ತದೆಯೋ ಅವರು ಈ ದಿನ ಪೂಜೆ ಮಾಡಿದರೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬಹುದು. ಇನ್ನು ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಶೈಲಪುತ್ರಿ ದೇವಿಯ ಚಂದ್ರನನ್ನು ಆಳುತ್ತಾಳೆ. ಹಾಗಾಗಿ ಈಕೆಯನ್ನು ಪೂಜೆ ಮಾಡುವುದರಿಂದ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ಎನ್ನಲಾಗುತ್ತದೆ. ಅಲ್ಲದೆ ಜಾತಕದಲ್ಲಿ ಯಾವುದೇ ರೀತಿಯ ಚಂದ್ರನ ದೋಷ ಇದ್ದರೆ ಅದಕ್ಕೆ ಸಹ ಪರಿಹಾರ ಸಿಗುತ್ತದೆ. ಆಕೆಯ ಬಟ್ಟೆಯ ಬಣ್ಣವು ಬಿಳಿ ಮತ್ತು ಶುದ್ಧತೆ, ಮುಗ್ಧತೆ, ಶಾಂತಿ ಸೂಚಿಸುತ್ತದೆ. ಹಾಗೆಯೇ ಶೈಲಪುತ್ರಿಯ ಆರಾಧನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಹ ಅನೇಕ ಬದಲಾವಣೆಗಳಾಗುತ್ತದೆ. ಪೂಜೆಯ ಶುಭ ಮುಹೂರ್ತ ಇಲ್ಲಿದೆ. ನವರಾತ್ರಿಗೆ ಕಳಶವನ್ನು ಸ್ಥಾಪಿಸಲು ಶುಭ ಮುಹೂರ್ತವು ಬೆಳಗ್ಗೆ 6:15 ರಿಂದ 7:22 ಮತ್ತು ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:46 ರಿಂದ ಮಧ್ಯಾಹ್ನ 12:33 ಇರುತ್ತದೆ. ಈ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡುವುದು ಮಾತ್ರವಲ್ಲದೆ ದೇವಿಯ ಪೂಜೆಯನ್ನು ಸಹ ಮಾಡಬಹುದು. ಶೈಲಪುತ್ರಿಯನ್ನು ಆರಾಧನೆ ಮಾಡುವಾಗ ಈ ಮಂತ್ರಗಳನ್ನು ಪಠಿಸಿ. ಓಂ ದೇವಿ ಶೈಲಪುತ್ರೇ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತಾಂ. ನಮಸ್ತಸ್ಯೈ 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 ನಮೋ ನಮಃ. ಶೈಲಪುತ್ರಿ ದೇವಿಗೆ ಯಾವ ನೈವೇದ್ಯ ಮಾಡಬೇಕು? ನೀವು ಹಸುವಿನ ಹಾಲಿನಿಂದ ಮಾಡಿದ ಪಾಯಸವನ್ನು ಶೈಲಪುತ್ರಿ ದೇವಿಗೆ ಅರ್ಪಣೆ ಮಾಡಿದರೆ ಕಷ್ಟಗಳು ಪರಿಹಾರವಾಗುತ್ತದೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.